ಹೇಯ್, ಈಗೇನು ಪ್ರಾಬ್ಲಮ್ ಆಗಿದೆ ಅಂತ ಬಾಲಸುಟ್ಟಿರೋ ಬೆಕ್ತರ ಆಡ್ತಿದ್ಯಾ? ಶುಂಠಿ ಶಂಕರ, ಸರಿಯಾಗಿ ಜನರ ಮುಖ ನೋಡಿದೆ 3 ಹೊತ್ತು ಎಸಿಲ್ ಕಳೆಯೋ ನಿನಗೆ ಎಲ್ಲಾರ್ಥ ಆಗ್ಬೇಕು. 4 ಜನ ಸೇರೋ ಮಿಡಲ್ ಕ್ಲಾಸ್ ಮಂದಿ ಪ್ರಾಬ್ಲಮ್ಮು. ಮಾತಿದ್ರೆ ಇದೊಂದು ಹೇಳಿ ನೀನು. ನೋಡು, ಬೇಡ ಬೇಡ ಅಂದ್ರೂ ಬಂದು ವಕ್ಕರ್ಸ್ಕೊಂಡಿದ್ಯಾ. ಫಂಕ್ಷನ್ಗೆ ಬಂದವ್ರನ್ನ ಯಾಕೆ ಬಂದಿದ್ದೀರಾ ಅಂತ ಕೇಳೋ ದೌರ್ಭಾಗ್ಯ ಕೊಟ್ಟಿದ್ಯಾ. ಆ ಪ್ರಾಯಶ್ಚಿತ್ತಕ್ಕೆ ನೀನೀಗ ಗೆಟಪ್ ಚೇಂಜ್ ಮಾಡ್ಕೊಳ್ಳೇಬೇಕು. ನೀವೇನಾಗ್ತೀರಾ? ನೀವು ಚೇಂಜ್ ಮಾಡ್ಕೊಳ್ಳೇಬೇಕು. ನೋವೇ, ಇಂಥ ಹುಚ್ಚಾಟಕ್ಕೆ ನಾನು ಬರೋದಿಲ್ಲ. ಹೌದಾ? ಹಾಗಾದ್ರೆ ನೀನು ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೋಗಿ ಆರಾಮಾಗಿರು. ಯಾರು ಬೇಡ ಅಂದ್ರು. ಅಗ್ರಜ, ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ ನೀನು, ಇದೊಂದು ಮಾಡಲ್ವಾ? ಇಷ್ಟು ಮಾಡಿರೋದೇ ಹೆಚ್ಚು. ನನ್ನನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೋಬೇಡಿ. ನೋಡು, ನಿನಗೆ ಪೂಸಿ ಹೊಡೆಯೋ ಸೀನೆಲ್ಲ ಇಲ್ಲ. ನೀನು ನಾರ್ಮಲ್ ಆಗಿ ಒಳಗೆ ಬಂದ್ರೆ 1-2 ಆಗಿ ದೊಡ್ಡ ಎಡ್ವರ್ಟ್ ಆಗುತ್ತೆ. ಸೊ ನೀನು ಗೆಟಪ್ ಚೇಂಜ್ ಮಾಡಲೇಬೇಕು ಅಷ್ಟೇ. ಅಗ್ರಜ, ನೀ ನನ್ನ ಫೇವ್ರೇಟ್ ಅಲ್ವಾ? ಪ್ಲೀಸ್ ಕಣೋ, ಪ್ಲೀಸ್ 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 ಪ್ಲೀಸ್. ಶಟ್ ಅಪ್. ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಷ್ಟೇ ಚೇಂಜ್ ಮಾಡೋದಕ್ಕಾಗುತ್ತಾ? ಅದೇನು ಮಕ್ಕಳಾಟ? ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ. ನನ್ನ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ನಾನೇ ಒಂದು ಪ್ಲಾನ್ ಮಾಡಿದ್ದೀನಿ. ಇಬ್ರು ಸುಮ್ಮನೆ ನನ್ನನ್ನು ಫಾಲೋ ಮಾಡಿ ಮುಂದಿನ ನಾನು ನೋಡ್ಕೋತೀನಿ. ನೀನು ಸವಾಸ ಮಾಡ್ದಾಗಿಂದ ವೇದಾಂತ್ ನಾನೇನಂತ ನನಗೆ ಡೌಟ್ ಬರೋ ಹಾಗಾಗಿದೆ. ಅಯ್ಯ ಬಾರಯ್ಯ ಶುಂಠಿ ಶಂಕರ. ಅಯ್ಯೋ ಬಾ ಅಗ್ರಜ, ಬಾ. What nonsense is this? ಹೀಗೆಲ್ಲ ರೆಡಿಯಾಗಿ ದೊಂಬರಾಟ ಆಡೋದಕ್ಕೆ ಹೋಗ್ಬೇಕಾ? ಬಿಟ್ರೆ ನೀನು ಅದನ್ನು ಮಾಡ್ತೀಯ. ಎಲ್ಲರ ಹತ್ರ ವೇದಾಂತ್ ವಸಿಷ್ಠ ಅಂತ ಹೇಳ್ಕೊಂಡು ತಿರ್ಗಾಡ್ಬೇಡ. ಕೇಳ್ದವ್ರ ಹತ್ರ ಡೆಕೋರೇಷನ್ ಅವರು ಅಂತ ಹೇಳು. ಗೊತ್ತಾಯ್ತಾ ಶುಂಠಿ? ನನಗೆ ಕೆಲಸ ಇದೆ, ಬಾಯ್. ಎಲ್ಲ ನಿನ್ನಿಂದನೇ ಆಗಿತ್ತು. ನನ್ನಿಂದ ಅಲ್ಲ, ನಿನ್ನ ದೋಸ್ತಿಯಿಂದ, ಪ್ರೀತಿಯಿಂದ ಮಾಡಿದ್ದಾಳೆ. ಎಂಜಾಯ್ ಮಾಡು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಡೆಕೋರೇಷನ್ ಮಾತ್ರ ಮಾಡಲ್ಲ ಅಂತ ಹೇಳಬೇಡಿ. ನಾನು ಹೇಗಾದರೂ ಅರೇಂಜ್ ಮಾಡಿಕೊಡ್ತೀನಿ. ನೀವು ಅರೇಂಜ್ ಮಾಡೋ ಅಷ್ಟೊತ್ತಿಗೆ ಮದುವೆನೂ ಮುಗಿದು ಮಕ್ಕಳು ಆಗೋತವೆ. ನಮ್ಮ ಫುಲ್ ಅಮೌಂಟ್ ಸೆಟ್ಲು ಮಾಡಲಿಲ್ಲ ಅಂದರೆ ಆರ್ತಿ ವೇಟ್ಸ್ ಗೌತಮ್ ಅಂತ ಇರೋ ಬೋರ್ಡನ್ನು ಎತ್ತಾಕೊಂಡು ಹೋಗ್ತೀವಿ ಅಷ್ಟೇ. ಮದುವೆಗೆ ಮುಂಚೆ ಅಡ್ವಾನ್ಸು, ಆಮೇಲೆ ಫುಲ್ ಸೆಟಲ್ಮೆಂಟು ಅಂತ ತಾನೇ ಮಾತುಕತೆ ಆಗಿದ್ದು. ಈಗ ನೀವು ಫುಲ್ ಅಮೌಂಟ್ ಕೇಳಿದ್ರೆ ಹೇಗೆ? ಏನು ಕತೆ ಹೊಡಿತಾ ಇದ್ದೀರಾ? ನೀವು ಮದುವೆ ಅಂತ ಯಾರ್ಯಾರ ಹತ್ರ ಸಾಲ ತಗೊಂಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಕೊಟ್ಟ 15,000ನ ಅಡ್ವಾನ್ಸ್ ಅಂತ ಇಲ್ಲಿ ಯಾರೂ ಹೇಳಲ್ಲ. ಆಗ ನೀವೇ ಅಷ್ಟು ಸಾಕು ಅಂತ ಹೇಳಿದ್ರಲ್ಲ. ಅದು ಅವತ್ತಿನ ಮಾತು. ಈಗ ಹೂವಿನ ರೇಟ್ ಬೇರೆ ಜಾಸ್ತಿ ಆಗಿದೆ. ಬೇಕು ಅಂದ್ರೂ ಹೂ ಸಿಗ್ತಾ ಇಲ್ಲ. ಈಗ ಇಲ್ಲಿ ಸುರಿದಿರೋ ಹೂವಿನ ಬೆಲೆನೇ 1 ಲಕ್ಷ ರೂಪಾಯಿ ಆಗಿದೆ, ಗೊತ್ತಾ? ನೀವು ಅಂತ 25,000 ಕೊಟ್ಟರೆ ಸಾಕು ಅಂತ ನೀವೇ ಹೇಳಿದ್ರಲ್ಲ. ರೇಟ್ ಕಮ್ಮಿ ಆಗಿದ್ದಾಗ ಮಾತು ಬೇರೆ, ಸುಮ್ಮನೆ ಮಾತು ಬೇಡ. ಈಗೇನು ಕೊಡೋಕ್ಕಾಗುತ್ತೋ ಇಲ್ವೋ ಅಷ್ಟು ಹೇಳಿ, ಇಲ್ಲಾಂದರೆ ಬೇರೆ ನೋಡ್ಕೊಳ್ಳಿ. ಬರೀ ನೀನು ಯಾಕೆ ಇಲ್ಲಿಗೆ ಬರೋದಕ್ಕೋದೆ? ಒಳಗಡೆ ಹೋಗೋ. ಸ್ವಲ್ಪ ಇಲ್ಲೇರಮ್ಮ. ನಿಮ್ಮ ಯಜಮಾನ್ರು ಏನು ಮಾಡಿದ್ದಾರೆ ಅಂತ ನಿಮಗೂ ಸ್ವಲ್ಪ ಗೊತ್ತಾಗಲಿ. ಎಲ್ಲರ ಹತ್ರನೂ ಸಾಲ ಮಾಡ್ಕೊಂಡಿದ್ದಾರೆ. ನಮಗೆ ಬರಬೇಕಾಗಿರೋ ದುಡ್ಡು ಬಂದಿಲ್ಲ. ಅಮೌಂಟು ಸೆಟ್ಲು ಮಾಡಿ ಅಂದರೆ ಕತೆ ಹೇಳ್ತಾ ಇದ್ದಾರೆ. ಕಾಸಿಲ್ಲದೆ ಕಜಾಯನೂ ಇಲ್ಲ. ದುಡ್ಡು ಬಂದರೆ ನಾಳೆ ಮಂಟಪ, ಬೋರ್ಡು ಎಲ್ಲ ಇರುತ್ತೆ. ಇಲ್ಲ ಅಂದರೆ ಯಾವುದೂ ಇರೋದಿಲ್ಲ ಅಷ್ಟೇ. ಏನ್ರಿ ಇದೆಲ್ಲ? ಲೋನ್ ಸ್ಯಾಂಕ್ಷನ್ ಆಗಲಿಲ್ಲ ಪರಿ. ನೋಡಿ, ನಮ್ಮದು ಮಿಡ್ಲ್ ಕ್ಲಾಸ್. ಪ್ರಾಣಕ್ಕಿಂತ ಯಾರು ಏನು ಅಂದ್ಕೊಳ್ತಾರೋ ಅಂತ ಮಾನಕ್ಕೆ ಜಾಸ್ತಿ ಹಂಚ್ಕೋತೀವಿ. ನೋಡಿ, ಮದುವೆ ಮುಗಿತಿದ್ದ ಹಾಗೆ ನಿಮ್ಮ ಹಣನ ನಿಮಗೆ ಸೇರಿಸೋ ಜವಾಬ್ದಾರಿ ನಂದು. ದಯವಿಟ್ಟು ಹೀಗೆಲ್ಲ ಗಲಾಟೆ ಮಾಡಬೇಡಿ. ಅದೆಲ್ಲ ಆಗಲ್ಲಮ್ಮ. ಇಂಥ ಕತೆ ನಾವು 1000 ಕೇಳಿದ್ದೀವಿ. ನಮ್ಮನ್ನು ನಂಬಿ ನಿಮ್ಮ ದುಡ್ಡು ನಿಮ್ಮ ಕೈ ಸೇರುತ್ತೆ. ನಾವೇನು ಓಡೋಗ್ತೀವಾ? ನಾನಂತೂ ಖಂಡಿತ ಮೋಸ ಮಾಡಲ್ಲ ನಿಮಗೆ. ಊಟಕ್ಕಿಲ್ದಿರೋ ಉಪ್ಪಿನಕಾಯಿ ಇದ್ರೆಷ್ಟು ಬಿಟ್ರೆಷ್ಟು.
ದುಡ್ಡು ಬೇಕು ಅಂದರೆ ಬೇಕು. ರೀ ಯಾವುದಕ್ಕೂ ನಾವು ಒಂದ್ಸಲ ಅಕ್ಕನ ಹತ್ರ ಬೇಡ ಪ್ರಿ, ನಿಮ್ಮ ಭಾವ ಬೇರೆ ಥರನೇ ಅಂದ್ಕೋತಾರೆ. ಅವರೆದುರು ಮತ್ತೆ ಅವಮಾನ ಆಗೋದು ಬೇಡ. ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಷ್ಟಪಟ್ಟು ಇಷ್ಟೆಲ್ಲ ಹೊಂದಿಸಿದ್ದೀವಿ. ಎಲ್ಲರನ್ನೂ ಕರೆದು ಈ ಹಂತ ತಲುಪಿದ್ದೀವಿ. ಈ ಸಮಯದಲ್ಲಿ ನೀವೇನಾದರೂ ಕೈ ಬಿಟ್ಬಿಟ್ರೆ ನಮ್ಮ ಮರ್ಯಾದೆ ಹೊರಟೋಗುತ್ತೆ. ಸದ್ಯಕ್ಕೆ ಇರೋದ್ರಲ್ಲಿ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದೀವಿ. ಮದುವೆ ಮುಗಿತಿದ್ದ ಹಾಗೆ ಬಾಕಿ ಹಣ ನಿಮಗೆ ಕೊಟ್ಬಿಡ್ತೀವಿ. ಮದುವೆ ನಡೆಯೋದಕ್ಕೊಂದು ಅವಕಾಶ ಮಾಡಿಕೊಡಿ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಕಷ್ಟ ನಮಗೂ ಇದೆ. ನಿಮ್ಮ ಕಷ್ಟ ನೋಡ್ತಾ ಕೂತ್ಕೊಂಡ್ರೆ ನಮಗೆ ಬಿಸ್ನೆಸ್ ಆಗಲ್ಲ. ನಾವು ಬಂಡವಾಳ ಹಾಕಿ ತೆಗಿಬೇಕೋ ಬೇಡವೋ? ದುಡ್ಡು ಕೊಟ್ಟರೆ ಎಲ್ಲ. ಇನ್ನೇನು ಕತೆ ಹೇಳಬೇಡಿ. ಈಗೇನು ದುಡ್ಡು ಕೊಡ್ತೀರೋ ಇಲ್ಲ ನಾವು ಹೋಗ್ಲೋ? ಒಂದು ನಿಮಿಷ ಇರಿ ರೀ, ಸ್ವಲ್ಪ ಬನ್ನಿ. ಒಂದು ನಿಮಿಷ ಬರ್ತೀನಿ. ಏನಿದೆಲ್ಲ ಪರಿ? ದಯವಿಟ್ಟು ರೀ